ನೋಡಿ, ಅಪ್ಪು ಸರ್ ಇರಬೇಕಾದ್ರೆ ಅವರಿದ್ದಾಗ ಯಾರಿಗೂ ಕೆಟ್ಟದನ್ನ ಬಯಸಿರ್ಲಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಯಾರಿಗೂ ಕೆಟ್ಟ ಪದವನ್ನ ಬಳಸೂ ಕೂಡ ಇರಲಿಲ್ಲ. ಈಗ ಅವರ ಹೆಸರನ್ನ ಹೇಳ್ಕೊಂಡು ಅವರ ಫೋಟೋವನ್ನ ಬಳಸ್ಕೊಂಡು ಕೆಲವೊಂದಷ್ಟು ಹೇಳ್ತೀನಲ್ಲ, ಅವ್ರನ್ನ ನಾವು ಏನಂತ ಹೇಳ್ಬೇಕು, ಈ ಗಲ್ಲಿ ರೌಡಿಗಳು ಅಥವಾ ಗಲ್ಲಿ ಚಪ್ಪರಗಳು, ಈ ಥರ ಚಪ್ಪರಿಗಳು ಅಂತ ಹೇಳ್ತೀವಲ್ಲ, ಅಂಥವ್ರು ಒಂದಷ್ಟು ಜನ ಅವರ ಫೋಟೋ ವಿಡಿಯೋಸ್ಗಳನ್ನ ಮತ್ತು ಅವರ ಒಂದು ಭಾವಚಿತ್ರವನ್ನು ಎಲ್ಲ ಕಡೆ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಂಡು ಅವರ ಒಂದು ಅಪ್ಪು ಸರ್ ಅಂತೇಳಿ ಹೆಸರಿಟ್ಕೊಂಡು ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ಈಗ ಇದ್ರ ವಿರುದ್ಧ ಜನ ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಒಂದು ದೊಡ್ಡ ಧ್ವನಿಯನ್ನು ಎತ್ತಿದ್ದಾರೆ. ನೋಡಿ, ಯಾರ್ಯಾರ್ದೋ ಫೋಟೋ ಇಟ್ಕೊಂಡು ಯಾರ್ಯಾರ್ದೋ ಅಭಿಮಾನಿ ಅನ್ಕೊಂಡು ಹಿಂಗೆ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ರೆ ಅವರೆಲ್ಲ ದರ್ಶನ್ ಅಭಿಮಾನಿಗಳು ಆಗ್ತಾರಾ? ಇವಾಗ ನೀವು ನಾವೇ ಪ್ರಶ್ನೆ ಮಾಡ್ತಿದ್ದೀವಿ, ನೀವು ಉತ್ತರ ಕೊಡಿ ಅಂತ ಕೇಳಿ ದರ್ಶನ್ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಯಾವ ವಿಚಾರವಾಗಿ, ಏನಕ್ಕೆ ಅಂತಂದ್ರೆ, ನೋಡಿ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಹಾಳಾದ ಲೋಕದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಯಾರೂ ಬಿಡಲ್ಲ. ವಿಜಯಲಕ್ಷ್ಮಿ ದರ್ಶನ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇದನ್ನ ಕೇಳೋದಕ್ಕೆ ಯಾರೂ ಕೂಡ ಇಲ್ಲ. ದರ್ಶನ್ ಅವರ ಪತ್ನಿ ಮತ್ತು ಮಗನ ಮೇಲೆ ಆನ್ಲೈನ್ ದಾಳಿ ನಡೀತಾ ಇದೆ. ಇಂಟರ್ನೆಟ್ ಕೀಚಕರಿಂದ ನಿರಂತರ ಟಾರ್ಗೆಟ್ ಆಗ್ತಿರುವಂತದ್ದು. ಇನ್ನು ವಿಜಯಲಕ್ಷ್ಮಿ ಮಗ ವಿನೀಶ್ ವಿರುದ್ಧ ಕೂಡ ಅಶ್ಲೀಲವಾಗಿ ಕಮೆಂಟ್ ಅನ್ನ ಹಾಕ್ತಿದ್ದಾರೆ. ದಿನನಿತ್ಯ ದರ್ಶನ್ ಪತ್ನಿಯನ್ನ ಗುರಿಯಾಗಿರಿಸಿಕೊಂಡು ಅಸಭ್ಯವಾದ ಕಮೆಂಟ್ ಗಳನ್ನ ಹಾಕ್ತಿರುವಂತದ್ದು. ಈ ವಿಚಾರವನ್ನ ಖಡಾಖಂಡಿತವಾಗಿ ಖಂಡಿಸಿದ ಭಾಸ್ಕರ್ ಪ್ರಸಾದ್ ಅವರು, ದಲಿತ ಮುಖಂಡ ಭಾಸ್ಕರ್ ಪ್ರಸಾದ್ರಿಂದ ದೂರು ಕೂಡ ದಾಖಲಾಗಿದೆ. ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿರುವ ಭಾಸ್ಕರ್ ಪ್ರಸಾದ್ ದೂರನ್ನ ಗಂಭೀರವಾಗಿ ಪರಿಗಣಿಸಿರುವ ಮಹಿಳಾ ಆಯೋಗದಿಂದ ಸೂಕ್ತ ಕ್ರಮಕ್ಕಾಗಿ ಹೆಚ್ಚಿನ ಒತ್ತಡ ಈಗ ಮಹಿಳಾ ಆಯೋಗದ ಮೇಲೆ ಬೀಳ್ತಾ ಇದೆ. ಆನ್ಲೈನ್ ಕೀಚಕರನ್ನ ತಕ್ಷಣ ಬಂಧಿಸುವಂತೆ ಆಗ್ರಹ ಕೂಡ ಆಗ್ತಾ ಇದೆ. ದರ್ಶನ್ ಜೈಲು ಸೇರುವ ಅವಕಾಶವನ್ನ ಬಳಸಿಕೊಂಡು ಪತ್ನಿಯ ಮೇಲೆ ದಾಳಿ ಮಾಡ್ತಿದ್ದಾರೆ. ಇದು ಅಕ್ಷಮ್ಯವಾದ ಅಪರಾಧ. ಅಶ್ಲೀಲ ಸಂದೇಶಕ್ಕೆ ಕಡಿವಾಣ ಬೀಳೋದು ಯಾವಾಗ? ಡಿ ಬಾಸ್ ಫ್ಯಾನ್ಸ್ಗಳು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದರ್ಶನ್ ಅಭಿಮಾನಿಗಳೇ ಕರೆ ಮಾಡಿ ಕೂಡ ಮಾತಾಡಬಹುದು. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಯಾರಿಗೂ ಬೇಕು ಗುರು ಇದೆಲ್ಲ? ನೋಡಿ, ಈ ಹಾಳಾದ ಲೋಕದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಯಾರನ್ನೂ ಕೂಡ ಬಿಡಲ್ಲ. ಅದು ನಿಜ ಅಲ್ವಾ? ನೋಡಿ, ಇವಾಗ ವಿಜಯಲಕ್ಷ್ಮಿ ಅವ್ರ ಮೇಲೆ ಆನ್ಲೈನ್ ದಾಳಿಯನ್ನ ಮಾಡ್ತಿದ್ದಾರೆ. ಅಟ್ಯಾಕ್ಗಳು ಏನು ಫೇಸ್ ಟು ಫೇಸ್ ಅಲ್ಲ, ಸುಮ್ಮನೆ ಅವ್ರ ಮುಂದೆ ನಗ್ನಗ್ತಾ ಚೆನ್ನಾಗಿದ್ಕೊಂಡು ಹಿಂದೆಯಿಂದ ಅಟ್ಯಾಕ್ ಮಾಡುವಂಥದ್ದು. ಅದು ಆನ್ಲೈನಲ್ಲಿ. ಸೋಷಿಯಲ್ ಮೀಡಿಯಾ ಇವಾಗ ಎಷ್ಟು ಪವರ್ಫುಲ್ ಆಗಿದೆ, ಅದನ್ನು ಯಾವ ರೀತಿಯಾಗಿ ನಾವು ಬಳಸ್ಕೋಬೇಕು, ಒಂದು ಉನ್ನತ ಸಮಾಜವನ್ನು ಸೃಷ್ಟಿಸೋದಕ್ಕೆ, ಒಂದು ಉನ್ನತವಾದ ಮೆಸೇಜನ್ನು ಕೊಡೋದಕ್ಕೆ ಅದಕ್ಕೆ ಬಳಸ್ಕೋಬೇಕು. ಈಗ ಇಂಥ ಚಪ್ರಿಗಳು ಯಾವುದಕ್ಕೆ ಬಳಸ್ಕೋತಿದ್ದಾರೆ ಅಂದರೆ, ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಇವ್ರ ಮೇಲೆ ಅಟ್ಯಾಕ್ ಮಾಡೋದು, ಅದು ಯಾರ್ಯಾರ್ದೋ ಫೋಟೋಗಳನ್ನ ಇಟ್ಕೊಂಡು, ಮತ್ತೆ ಅದು ಅಪ್ಪು ಸರ್ ಅವರ ಹೆಸರಿಟ್ಕೊಂಡು ಅವ್ರ ಹೆಸರಿಗೆ ಕಳಂಕವನ್ನು ತರ್ತಿದ್ದಾರೆ. ಈಗ ಮೊದಲು ಯಾರಾದರೂ ಅಶ್ಲೀಲವಾದ ಕಮೆಂಟ್ ಹಾಕಿದ್ರೆ, ಅಂದರೆ ಈಗ ಏನೋ ದೊಡ್ಡ ಸ್ಟಾರ್ಗಳ ಅಭಿಮಾನಿಗಳಿರ್ತಾರಲ್ವಾ, ಅವರೇನಾದ್ರೂ ಅವರ ಒಂದು ಹೆಸರನ್ನ ಇಟ್ಕೊಂಡು, ದೊಡ್ಡ ಸ್ಟಾರ್ಗಳ ಹೆಸರನ್ನ ಇಟ್ಕೊಂಡು ಕಮೆಂಟ್ ಹಾಕಿದ್ರೆ, ಇವ್ರು ದರ್ಶನ್ ಅವರ ಅಭಿಮಾನಿಗಳು, ಇವರೇ ಕಮೆಂಟ್ ಹಾಕ್ತಿರೋದು, ಇವರೇ ಹಿಂಗೆ ಮಾಡ್ತಿರೋದು ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳ ಮೇಲೆ ನೀವು ಅಟ್ಯಾಕನ್ನು ಮಾಡ್ತಿದ್ರಿ. ಈಗ ಸ್ವತಃ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೆ ಅಶ್ಲೀಲವಾದ ಕಮೆಂಟ್ ಬರ್ತಾ ಇದೆ. ಅದು ಅಪ್ಪು ಸರ್ ಅವರ ಫೋಟೋ ಇಟ್ಕೊಂಡು. ಅಪ್ಪು ಸರ್ ಅವರ ಅಭಿಮಾನಿಗಳು ಎಷ್ಟು ಜೆನ್ಯೂನ್ ಫ್ಯಾನ್ಸ್ಗಳು, ಎಷ್ಟು ಅಫಿಷಿಯಲ್ ಫ್ಯಾನ್ಸ್ಗಳು, ಅವರೆಲ್ಲ ಎಷ್ಟು ಎಜುಕೇಟೆಡ್ ಅಂತ ಇಡೀ ಸಮಾಜಕ್ಕೆ ಗೊತ್ತು. ಆದರೂ ಕೂಡ ಅವರ ಹೆಸರನ್ನ ಇಟ್ಕೊಂಡು ಅವರ ಒಂದು ಫೋಟೋವನ್ನ ಹಾಕೊಂಡು ಈ ರೀತಿಯಾಗಿ ಕಮೆಂಟ್ ಮಾಡ್ತಿದಾರಲ್ಲ, ಇವ್ರಿಗೆ ಏನಂತ ಹೇಳಬೇಕು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.